ನನ್ನ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ತುಂಬಾ ಒಳ್ಳೆಯವರಾಗಿರುತ್ತೀರಿ. ಆದ್ದರಿಂದ ನನ್ನ ಮಾತು ಏನು? ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನೀವು ಉತ್ತಮ ವಿಡಿಯೋದಲ್ಲಿ ಬಂದಿದ್ದೀರಿ. ಆದ್ದರಿಂದ ನಾವು ಅದನ್ನು ತಂದಿದ್ದೇವೆ. ವಿಡಿಯೋವನ್ನು ಪ್ರಾರಂಭಿಸಲು ನಾವು ಆನಂದಿಸೋಣ. ವಿಡಿಯೋ ಮತ್ತು ನೀವು ಚಂದಾದಾರರಾಗಿ ವಿಡಿಯೋವನ್ನು ಚೆನ್ನಾಗಿ ಬಯಸಿದರೆ, ಸರಿ, ನಿಮ್ಮ ಹೆಂಡತಿಯ ಡೂಮ್ ಬಗ್ಗೆ ಮಾತುಕತೆಯ ಬಗ್ಗೆ ಹೇಳೋಣ. वीडियो भी और अच्छा हेयर होने वाला हेयर और आपकी आयात लीट जाइए आप सनलिए 2 आयात लेकर जाइए. ಪಿತ್ತರಸ ಯಾವಾಗ ನೀರು. ಮಿಯಾನ್ ಬೈವಿ ಅವರು ಪದೇ ಪದೇ ಹೇಳಿದಾಗ ಬಲ ಮತ್ತು ಬಲಕ್ಕೆ. ಈ ಪುಸ್ತಕದಲ್ಲಿ ವಿಭಿನ್ನ ಪುಸ್ತಕಗಳನ್ನು ಸಂಗ್ರಹಿಸಲಾಗಿದೆ. ಮಿಯಾನ್ ಬಿವಿ, ನಿಮ್ಮ ಸಮಂಜಸವಾದ ಹಕ್ಕುಗಳನ್ನು ಅರ್ಥಮಾಡಿಕೊಳ್ಳಿ ಮತ್ತು ವಲಯಗಳನ್ನು ಪಾವತಿಸಿ. ಅದರ ಮೇಲೆ ಆಮ್ಲ ತೆರಿಗೆ ದಬ್ಬಾಳಿಕೆಯನ್ನು ತಪ್ಪಿಸಬಹುದು ಮತ್ತು ಯಾರಿಗಾದರೂ ದೂರು ನೀಡಲು ಯಾರೊಬ್ಬರ ಅವಕಾಶ. ಭೇಟಿಯಾಗಬೇಡಿ ಯಾರೊಬ್ಬರ ಪತಿ ತನ್ನ ಆರೋಗ್ಯ ಹಕ್ಕುಗಳಿಗಿಂತ ಹೆಚ್ಚು ಆಡುತ್ತಿದ್ದರೆ, ಅಥವಾ ಯಾರೊಬ್ಬರ ಹೆಂಡತಿ ತನ್ನ ಗಂಡನ ಸರಿಯಾದ ಹಕ್ಕುಗಳಿಗಿಂತ ಹೆಚ್ಚು. ನೀವು ಪ್ರಯತ್ನಿಸುತ್ತಿದ್ದರೆ, ಅವರು ಅಲ್ಲಾಹ್ ತಾಲಾ ಅವರ ಈ ಮಹಾನ್ ಹೆಸರಿಗೆ ಧನ್ಯವಾದ ಅರ್ಪಿಸುತ್ತಾರೆ. ಪಾವತಿಸುತ್ತಲೇ ಇರಿ ಮತ್ತು ಇವುಗಳಲ್ಲಿ ಯಾವುದೂ ಸಂಪೂರ್ಣವಾಗಿ ತಮ್ಮ ಹಕ್ಕುಗಳಲ್ಲದಿದ್ದರೆ, ಅವರು ಆಡಲು ಅಥವಾ ವ್ಯಾಲಿಡ್ ಅಲ್ಲದ ಹಕ್ಕುಗಳನ್ನು ಪೂರೈಸಲು ಆಡುತ್ತಿದ್ದರೆ. ಜಲಿಂ ಖುದಾದ ಶತ್ರು, ವಿಶ್ವದ ಹಕ್ಕನ್ನು ಬಲವಂತವಾಗಿ ಪೂರೈಸುವನು ಮತ್ತು ಬಲಕ್ಕಾಗಿ ನಿಲ್ಲುತ್ತದೆ. ಆಗಾಗ್ಗೆ ಪುರುಷರು ತಮ್ಮ ಬಲಕ್ಕಾಗಿ ತಮ್ಮ ಹಕ್ಕುಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಅವರು ಅದನ್ನು ತೆಗೆದುಕೊಂಡು ಅದನ್ನು ಪೂರ್ಣಗೊಳಿಸಬಹುದು, ಆದರೆ ನ್ಯಾಯಾಲಯವನ್ನು ಹೊರತುಪಡಿಸಿ ಮಹಿಳೆ ಯಾವುದೇ ಬೆಂಬಲವಿಲ್ಲ ಮತ್ತು ಅದನ್ನು ಬೇಡಿಕೆಯಿಡುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ. ಒಂದು ದುರದೃಷ್ಟವಶಾತ್ ಮುಸ್ಲಿಮರಿಗೆ ನ್ಯಾಯಾಲಯವಿಲ್ಲದಿದ್ದರೆ, ತಾಳ್ಮೆಯಿಂದಿರಿ ಮತ್ತು ಹಾಗೆ ಸಹ ಒಂದಾಗಿರಿ. ಕಿಯಾಮತ್ ದಿನದಂದು, ದೊಡ್ಡ ರಕ್ತದಡಿಯಾಗಿದ್ದಾಗ, ಪ್ರಾರ್ಥನೆಯ ನಂತರ ಅದನ್ನು ಲೆಕ್ಕಹಾಕಲಾಗುತ್ತದೆ. ರಬ್ಬುಲ್ ಅಲಮೀನ್ ಅವರೊಂದಿಗೆ ಪೂರ್ಣಗೊಂಡರು. ಫ್ಲಾ ನೇಗಿಲನ್ನು ತೆಗೆದುಕೊಳ್ಳುತ್ತದೆ. ರಕ್ತದೊಂದಕ್ಕೆ ಮಜ್ಲೂಮ್ನ ಎಲ್ಲಾ ಅಪರಾಧಗಳು ಮಂಟಮ್ಗೆ ನೀಡುತ್ತದೆ, ಆದರೆ ಏಲಿಮ್ ಸ್ವರ್ಗದ ಸಂತೋಷವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ರಸೂಲುಲ್ಲಾ, ಅದು ಯಾವಾಗ ನೀವು ಕೋಪಗೊಂಡರೆ ಏನು ಮಾಡಬೇಕು? ಹಜರತ್ ಅಟಿಯಾ ರಾಜಿ ಅದನ್ನು ಪಠಿಸುತ್ತಾನೆ. ರಸೂಲುಲ್ಲಾ, ಇಶ್ರೀ ಫಮಯ, ಕೋಪ ದೆವ್ವ, ಪರಿಣಾಮದ ಕಾರಣ. ದೆವ್ವ ಜನನವು ಬೆಂಕಿಯಿಂದ ಉಂಟಾಗುತ್ತದೆ ಮತ್ತು ಬೆಂಕಿಯು ನೀರಿನಿಂದ ಉಂಟಾಗುತ್ತದೆ. ನಂದಿಸಲಾಗುತ್ತದೆ. ಆದ್ದರಿಂದ ನೀವು ಯಾವಾಗ ನೀವು ಕೋಪಗೊಂಡರೆ, ಅವನು ವುಜು ಮಾಡಬೇಕಾಗಿದೆ. ತೆಗೆದುಕೊಳ್ಳಿ. ವುಜು ನಂತರ, ಈ ಕಲಿಮಾವನ್ನು ಓದುವ ವ್ಯಕ್ತಿ. ಹಜರತ್ ಅಬು ಸಯೀದ್ ಭ್ರಷ್ಟಾಚಾರದ ಪ್ರದೇಶದಿಂದ ವಾಡಿಕೆಯಾಗಿದ್ದಾರೆ. ರಸೂಲುಲ್ಲಾ, ಇಶಾದ್, ಜೋ ಹೇಳಿದರು. ವುಜು ವ್ಯಕ್ತಿಯ ನಂತರ, ಸುಬ ಎನ್ ಕಲ್ಲಾಹುಂ ಮಧುರ ಎಸ್ಟಿಚಿಎಫಿರು ಮತ್ತು ಅಟೋಬು ಅಲೆಕ್. ಆದ್ದರಿಂದ ಆ ಹೆಲರ್ಗಳನ್ನು ಕಾಗದದ ಮೇಲೆ ಬರೆಯಿರಿ. ಅದನ್ನು ಸ್ಟ್ಯಾಂಪ್ ಮಾಡಲಾಗಿದೆ. ಅದು ಮುರಿಯುವುದಿಲ್ಲ, ಅಂದರೆ ಅವನ ಸವಾಬ್. ಕೊನೆಯದನ್ನು ಫೈನಲ್ಗಾಗಿ ಮಾಡಲಾಗುವುದು.